ಗೆ ವೆಲ್ಕಮ್ ಮತ್ತು ಥ್ಯಾಂಕ್ ಯು ಸೋ ಮಚ್. ಇದು ನಮ್ಮ ಫಸ್ಟ್ ಪ್ರೆಸ್ ಮೀಟ್ ಆಗಿರೋದ್ರಿಂದ ಇದರ ಮೊದಲು ನಾವು ತುಂಬ ಕಂಟೆಂಟ್ ಕೊಟ್ಟಿದ್ದೀವಿ. ಸುಧೀಂದ್ರ ವೆಂಕಟೇಶ್ ಸರ್ಗೆ ಎವ್ರಿ 15 ಡೇಸ್ ನಾವು ಒಂದ್ಸಲ ಕಾಲ್ ಮಾಡಿ, ಸರ್ ಹೊಸದೊಂದು ಕಂಟೆಂಟ್ ಇದೆ ತಗೊಳ್ಳಿ ಅಂತ ಹೇಳಿದ್ವಿ. ನೀವೆಲ್ಲ ಅದಕ್ಕೆ ರೆಸ್ಪಾಂಡ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಲೈಕ್ ಮೇಡಮ್ ಹೇಳ್ದಾಗೆ ಒಂದು ಹೀರೋನ ಅಂತ ಕರೆದ್ರು ಅವರು. ಬಟ್ ನಾನು ಕಂಡಂತೆ ಈ ಒಂದು ಸಿನಿಮಾಕ್ಕೆ ಡೆಫಿನೆಟ್ಲಿ ಸ್ಟೋರಿಯಲ್ಲಿ ಕಥಾನಾಯಕ ನಾನಾಗಿರ್ಬೋದು. ಈ ಒಂದು ಪ್ರೊಸೆಸ್ಸಲ್ಲಿ ತುಂಬ ಜನ ಹೀರೋಗಳಿದ್ದಾರೆ. ಸೊ ನಾನು ಸರ್ ತಗೊಂಡಿಗೆ ಒಂದು 5 ನಿಮಿಷ ಟೈಮ್ ತೊಗೊಳ್ತೀನಿ, ಸಾರಿ. ಮೊದಲನೇದಾಗಿ ನನಗನ್ಸಿದ್ದು ಈ ಸಿನಿಮಾದ ಹೀರೋ ಅಂತ ಹೇಳಿದ್ರೆ ಪ್ರೊಡ್ಯೂಸರ್ಸ್. ಯಾಕಂತ ಹೇಳಿದ್ರೆ ಒಬ್ಬ ಅಪ್ಕಮಿಂಗ್ ಟೀಮ್ ಜೊತೆ ಒಂದು ಸಬ್ಜೆಕ್ಟ್ ಮಾಡಬೇಕಂತ ಹೇಳಿದ್ರೆ, ಒಂದು ಸಬ್ಜೆಕ್ಟನ್ನು ಬರೆದಾಗ ನಾವು ಎಷ್ಟು ಅದ್ಭುತವಾಗಿ ಬೇಕಾದ್ರೆ ಬರಿಬೋದು. ಸ್ಕ್ರಿಪ್ಟನ್ನು ಪೆನ್ನಲ್ಲಿ ಬರೆಯೋದು ಅಥವಾ ಪೇಪರ್ ಮೇಲೆ ಬರೆಯೋದು ತುಂಬ ಈಸಿ ಆದ ಪಾರ್ಟ್. ಅದನ್ನು ಎಕ್ಸಿಕ್ಯೂಷನ್ ಅಂತ ಬಂದಾಗ ತುಂಬಾ ಡಿಫ್ರೆಂಟ್ ಲೆವೆಲ್ ಆಫ್ ಎನರ್ಜಿ ಬೇಕಿರುತ್ತೆ ಪ್ರೊಡ್ಯೂಸರ್ಸ್ಗೆ. ಯಾಕಂತ ಹೇಳಿದ್ರೆ ನಮ್ಗೆ ಗೊತ್ತಿದೆ, ನಾವು ಕಾಡಲ್ಲಿ ಶೂಟ್ ಮಾಡ್ತೀವಿ ಅಥವಾ ಬೇರೆ ಒಂದು ಯಾವುದೋ ಒಂದು ಜಾಗದಲ್ಲಿ ಶೂಟ್ ಮಾಡ್ತೀವಿ ಅಂತ ಹೇಳಿದ್ರೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ನಮ್ಗೆ ಗೊತ್ತಿರಲ್ಲ. ನಾರ್ಮಲಿ ನಾವೆಲ್ಲದೂ ನಮ್ಮದು ಕಂಪ್ಲೀಟ್ ಟೀಮ್ ಇದೆ, ವರ್ಕ್ ಮಾಡ್ಕೊಳ್ಳೋದ್ವಿ, ಪ್ಲಾನಿಂಗ್ ಇದೆ, ಎಕ್ಸಿಕ್ಯೂಷನ್ ಪ್ರಾಪರ್ ಆಗುತ್ತೆ ಅಂತೀವಿ. ಆ ಸ್ಪಾಟಿಗೆ ಹೋದಾಗ ಒಂದಿಷ್ಟು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಅರೈಸ್ ಆಗೋದು ಟೆಕ್ನಿಕಲಿ ಮತ್ತು ಕ್ರಿಯೇಟಿವ್ ಟೀಮ್ ಅವ್ರು ನಾವು ಅದನ್ನು ಹ್ಯಾಂಡಲ್ ಮಾಡ್ತೀವಿ. ಅದನ್ನು ಎಕ್ಸಿಕ್ಯೂಟ್ ಮಾಡೋದು ತುಂಬ ಈಸಿ. ಯಾಕಂತ ಹೇಳಿದ್ರೆ ನಮಗೆ ಬ್ಯಾಕ್ ಸಪೋರ್ಟಾಗಿ ಪ್ರೊಡ್ಯೂಸರ್ ನಿಂತಿದ್ದಾರೆ. ಸೊ ಸ್ಪೆಷಲಿ ವಿಜಯಣ್ಣ ಇರ್ಬೋದು. ನಾನು ಈ ಸಬ್ಜೆಕ್ಟನ್ನು ಫಸ್ಟ್ ಅವ್ರ ಹತ್ರ ಮಾತಾಡಿದಾಗ ತುಂಬ ಸಪೋರ್ಟ್ ಮಾಡಿ. ದೆನ್ ರಮೇಶ್ ಸರ್, ನಂತರ ದೀಪಕ್ ರಾಣೆ ಸರ್. ದೀಪಕ್ ರಾಣೆ ಸರ್ ಕನ್ನಡದಲ್ಲಿ ಅವ್ರದ್ದು ಮೊದಲನೇ ಸಿನಿಮಾ, ಮರಾಠಿಯಲ್ಲಿ ಒಂದು 10 ಸಿನಿಮಾ ಮಾಡಿದ್ದಾರೆ ಅವರು. ಒಂದು ಒಳ್ಳೆ ಪ್ರೊಡ್ಯೂಸರ್ ಮತ್ತು ಒಳ್ಳೆ ನಾಲೆಜ್ ಇರುವಂಥ ಪ್ರೊಡ್ಯೂಸರ್. ಅವ್ರ ಹತ್ರ ಡಿಸ್ಕಸ್ ಮಾಡಿದಾಗ ಎವ್ರಿ ನೆಕ್ಸ್ಟ್ ಡೇ ನನಗೆ ಅದ್ರ ಬಗ್ಗೆ ಏನೋ ಒಂದು ಕಲಿತೀನಿ ನಾನು ಸಿನಿಮಾದ ಬಗ್ಗೆ. ಡೆಫಿನೆಟ್ಲಿ ವಿಜಯಣ್ಣ ಇರ್ಬೋದು ಮತ್ತು ಒಂದು ನಮ್ಮದು ಎಂಟೈರ್ ಟೀಮು ಅಷ್ಟು ಜನ ಎದುರುಗಡೆ ಬಂದು ನಿಂತ್ಕೊಂಡು ಎವ್ರಿ ನೆಕ್ಸ್ಟ್ ಟೈಮ್ ಏನಾಗುತ್ತೆ ಅಂತ ಹೇಳಿದ್ರೆ, ನಾನು ಮತ್ತು ರಾಘವೇಂದ್ರ ಸರ್ ಮಾತಾಡಿ ಒಂದು ಬಜೆಟನ್ನು ಇದು ಮಾಡಿ ಅಥವಾ ಇಷ್ಟರಲ್ಲಿ ಫಿನಿಷ್ ಮಾಡಬೇಕಂತ ಹೇಳಿದ್ರೆ ಪ್ರತಿ ಸಲನೂ ಏನಾದರೂ ಒಂದಿಷ್ಟು ಜಾಸ್ತಿ ಆಗೋದು. ರಾಘವೇಂದ್ರ ಸರ್ ಫಸ್ಟ್ ಹೇಳೋದು ವಿಜಯಣ್ಣ ಹತ್ರ, ಕಡೆಗೆ ವಿಜಯಣ್ಣ ಹತ್ರ ಮೆಲ್ಲ ನಾನು ಹೇಳೋದು, ವಿಜಯಣ್ಣ ಅದು ಬೇಕು ವಿಜಯಣ್ಣ ಅಂತ ಹೇಳಿದ್ರೆ. ಸೊ ಇಟ್ಸ್ ಎ ಬ್ಯೂಟಿಫುಲ್ ಪಾರ್ಟ್. ಮತ್ತು ಅಗೇನ್ ಪ್ರತಿಯೊಬ್ಬರಿಗೂ ಇದರಲ್ಲಿ ನಮ್ಮ ಪ್ರೊಡಕ್ಷನ್ ಟೀಮಲ್ಲಿ ನನಗನ್ಸುತ್ತೆ ಮೊದಲನೇದಾಗಿ ಎಲ್ಲರಿಂದ ದೊಡ್ಡ ಹೀರೋ ಪ್ರೊಡ್ಯೂಸರ್ಸ್. ಅವ್ರು ಉಳಿದ್ರೆ ಎಷ್ಟೋ ಇನ್ನೊಂದು ಸಿನಿಮಾ ಮಾಡ್ತಾರೆ, ಇನ್ನೊಂದಿಷ್ಟು ಜನ ಲೈಫ್ ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಮೊದಲನೇದಾಗಿ ನಿಮಗೆ. ಎರಡನೇ ಅಂದರೆ ಹೀರೋಗಳನ್ನ ಕ್ಯಾಟಗರಿ ಯೂಸ್ ಮಾಡೋದು ಬೇಡ, ಇವರು ಈಕ್ವಲ್ ಹೀರೋನೇ ನಮ್ಮ ಸಡಗರ ರಾಘವೇಂದ್ರ ಸರ್. ಇವ್ರ ಬಗ್ಗೆ ಅವ್ರು ಸರ್ ಹೇಳಿದ್ರು, ಮುಂಗಾರು ಮಳೆ ಎಲ್ಲ ನಾವು ಒಟ್ಟಿಗೆ ಮಾಡಿದ್ವಿ, ಅದ್ರ ನಂತರ ಹೇಗೆ ಏನಂತ. ಬಟ್ ಮುಂಗಾರು ಮಳೆ ಮಾಡಬೇಕಾದ್ರೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್, ಅವರು ಕೋ ಡೈರೆಕ್ಟ್ರ್. ಆ ಜರ್ನಿಯಲ್ಲಿ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟ್ರಿಗೆ ಟೀಚ್ ಮಾಡೋದು ಅಂತ ಹೇಳಿದ್ರೆ ನಮ್ಮ ಕೋ ಡೈರೆಕ್ಟ್ರ್. ಎಷ್ಟು ಸಲ ಬೈಸ್ಕೊಂಡಿದ್ದೀವಿ, ಎಷ್ಟು ಸಲ ಉಸ್ಕೊಂಡಿದ್ದೀವಿ, ಅದೆಲ್ಲ ಬೇರೆ ಪಾರ್ಟ್. ಬಟ್ ಅಲ್ಲಿ ನಾನು ನೋಡಿದ್ದೇನಂತ ಹೇಳಿದ್ರೆ, ನನಗೆ ರೈಟ್ ವೇಯಲ್ಲಿ ಸಿನಿಮಾನ ಇಂಟ್ರೊಡ್ಯೂಸ್ ಮಾಡಿದಾರೆ ಇವರು. ಡೆಫಿನೆಟ್ಲಿ ಶಶಾಂಕ್ ಸರ್ ಆಲ್ವೇಸ್ ನನ್ನ ಗುರುನೇ. ಡೆಫಿನೆಟ್ಲಿ ಶಶಾಂಕ್ ಸರ್ನ ಬಿಟ್ಟ ಮೇಲೆ ನಾನು ಶಶಾಂಕ್ ಸರ್ಗೂ ಮೆಸೇಜ್ ಹಾಕಿ ಅವ್ರ ಹತ್ರ ಅಸಿಸ್ಟೆಂಟ್ ಆದಾಗ ನನ್ನನ್ನು ರೈಟ್ ವೇಲಿ ಗೈಡ್ ಮಾಡಿದ್ದೀವರು. ನಾನು ಜಿಲ್ಕ ಡೈರೆಕ್ಷನ್ ಮಾಡುವಾಗ ನಮ್ಮ ಟೀಮ್ ಜೊತೆ ಏನು ಹೇಳ್ತಿದ್ದೆ ಅಂತ ಹೇಳಿದ್ರೆ, ಮಗ ಲೈಫಲ್ಲಿ ಇನ್ನೊಂದು ಸಿನಿಮಾ ಅಥವಾ ಇನ್ನೊಂದು ಲೆವೆಲ್ ದೇವರು ನನಗೆ ಏನಾದರೂ ಒಂದು ಅಪರ್ಚುನಿಟಿ ಕೊಟ್ಟರೆ ನಾನು ಸಡಗರ ರಾಘವೇಂದ್ರ ಸರ್ಗೆ ಒಂದು ಸಿನಿಮಾ ಮಾಡಬೇಕು. ಯಾಕಂದರೆ ಅವ್ರು ತುಂಬ ಕಲಿಸಿದ್ದಾರೆ ನನಗೆ ಅನ್ನುವಂಥ ಒಂದು ಫೀಲಿಂಗ್ ಇತ್ತು. ಅದೇ ಫೀಲಿಂಗಿಂದ ಸರ್ ನಾನು ನಿಮಗೆ ಈ ಸಿನಿಮಾನ ಇದು ಮಾಡಿದ್ದು. ಸೊ ಜಿಲ್ಕ ಆದ ನಂತರ ಸರ್ ಮುಂಬೈಗೆ ಬಂದರು ಒಂದು ಕಾಮಿಡಿ ಸ್ಟೋರಿ ಇಟ್ಕೊಂಡು. ಸೊ ನನ್ನ ಫಸ್ಟ್ ಟೈಮ್ ಆಗಿರೋದಂಥ ಸೆಕೆಂಡ್ ಸಿನಿಮಾಕ್ಕೆ. ಸೊ ನನಗದು ಅಂದರೆ ಯಾಕೊಂದು ಸ್ವಲ್ಪ ಅಂದರೆ ನನಗೆ ಕಾಮಿಡಿ ಇವಾಗ ಸದ್ಯಕ್ಕೆ ಬೇಡ ಅನಿಸ್ತು. ಆವಾಗ ನನ್ನ ಹತ್ರ ಒಂದು ಸ್ಟೋರಿ ಏನಿದೆ ಸರ್, ಇದ್ರ ಬಗ್ಗೆ ವರ್ಕ್ ಮಾಡೋಣ, ಇದನ್ನು ಮಾಡೋಣ ಅಂತ ಹೇಳಿ ಆ್ಯಸ್ ಎ ಟೀಮ್ ಆಗಿ ನಾವು ಅದು ಮಾಡಿದಂಥ ಸಿನಿಮಾ. ಮೂರನೇದಾಗಿ ನಮ್ಮ ಟೆಕ್ನಿಷಿಯನ್ಸ್, ಕ್ಯಾಮ್ರಾಮ್ಯಾನ್ ಸರ್, ಐ ಲವ್ ಯು. ನಿಮ್ಮನ್ನು ಲವ್ ಮಾಡಿದಷ್ಟು ಪ್ರಪಂಚದಲ್ಲಿ ಯಾರನ್ನೂ ಲವ್ ಮಾಡೋಕ್ಕಿಲ್ಲ ನಾವು. ಯಾಕಂತ ಹೇಳಿದ್ರೆ ನಾವು ಡೆಫಿನೆಟ್ಲಿ ರಾಘವೇಂದ್ರ ಸರ್ ಹೇಳಿದಾಗೆ ಮ್ಯಾಕ್ಸಿಮಮ್ 8 or 10 ಗಂಟೆ ಕಾಲ್ ಶೀಟ್ ಇದ್ದರೆ 12 ಗಂಟೆ ಆದ್ರೂ ನಾನು ನಿನ್ನೆ ಅಲ್ಲೇ ಅವ್ರ ಹತ್ರ ಹೇಳ್ತಿದ್ದೆ, ಅವರು ಪೂರ ದಿನ ಕ್ಯಾಮರಾದ ಮುಂದೆ ಹೀಗೆ ನಿಲ್ತಾಯಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ವರದರಾಜ್ ಸರ್ ಮತ್ತು ನಮ್ಮ ಫೈಟ್ ಮಾಸ್ಟರ್ಸ್. ಯಾಕಂತ ಹೇಳಿದ್ರೆ ಈ ಆ್ಯಕ್ಷನ್ ಸೀಕ್ವೆನ್ಸ್ ಬಗ್ಗೆ ಹೇಳಿದಾಗ ಒಂದು ಇನ್ಸಿಡೆಂಟ್ ಹೇಳ್ತೀನಿ ನಾನು ನಿಮಗೆ. ಚಿಕ್ಕಮಂಗ್ಳೂರು ಹಿಲ್ಸಲ್ಲಿ ಶೂಟ್ ಮಾಡ್ತಿದ್ವಿ. ಮೇಘ ಅವರಿಗೆ ಒಂದು, ಯಾಕಂದರೆ ನಮ್ಮ ಸ್ಟೇಯಿಂದ ಹಿಲ್ಸಲ್ಲಿ ಶೂಟ್ ಮಾಡೋದ್ರಿಂದ ವಾಶ್ರೂಮ್ ಹೋಗ್ಲಿಕ್ಕೆ ಏನಿಲ್ಲ ಅಂದರೂ 30-35 ಮಿನಿಟ್ಸ್ ನಮಗೆ ವಾಕ್ ಮಾಡ್ಕೊಂಡೇ ಬರಬೇಕಿತ್ತು. ಆ ಗ್ಯಾಪಲ್ಲಿ ಲಂಚ್ ಬ್ರೇಕ್ ಬಿಟ್ಟರು ರಾಘವೇಂದ್ರ ಸರ್. ಲಂಚ್ ಬ್ರೇಕ್ ಬಿಟ್ಟಾಗ ನನಗೂ ಮತ್ತು ರಾಘವೇಂದ್ರ ಸರ್ ಹೇಗೆ ಅಂತ ಹೇಳಿದ್ರೆ, ಪ್ರೊಡಕ್ಷನ್ನಿಂದ ನಾವು ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ, ನಮ್ಗೆ ಗೊತ್ತಿದೆ. ರಾಘವೇಂದ್ರ ಸರ್ ಹೇಗಂತ ಹೇಳಿದ್ರೆ ಊಟನೇ ಮಾಡಲ್ಲ, ಒಂದು ಸಿಗರೇಟ್ ಹೊಡ್ಕೊಂಡು ನಾನು ಊಟ ಮಾಡೋದ್ರೊಳಗಡೆ ಬಂದುಬಿಟ್ರು. ಒಂದು ಕವಿಶ್ ಫ್ಲೈ ಕ್ಯಾಮರಾ ರೆಡಿ ಇದ್ದಾರೆ, ಒಂದು ಓಡೋ ಶಾಟ್ ತಗೊಳ್ಳೋಣ ಅಂತ ಹೇಳಿದ್ರು. ನಾನು ಆಯ್ತು ಸರ್ ಅಂತ ಹೇಳಿದೆ, ಬಂದೆ. ನೋಡಿದ್ರೆ ಒಂದು ಸ್ಲೋಪಲ್ಲಿ ಡೌನ್ವರ್ಡ್ಸ್ ಆಗಿ ಓಡಬೇಕಿತ್ತು. ಆವಾಗ ನನ್ನ ಬಾಡಿ ವೆಯ್ಟ್ ಸುಮಾರು ಒಂದು 75-78 ಕಿಲೋ ಇತ್ತು. ಓಡಿ ಬರ್ತಾ ಇರಬೇಕಾದ್ರೆ ಒಂದು ಕಲ್ಲಿಂದ ಜಂಪ್ ಮಾಡಲಿಕ್ಕಿತ್ತು. ಜಂಪ್ ಮಾಡಿದಾಗ ಕಾಲು ಟ್ವಿಸ್ಟ್ ಆಯಿತು. ಸೊ ಆವಾಗ ನನ್ನ ಬಾಡಿ ವೆಯ್ಟ್ ಏನಿದೆ, ನನ್ನ ಸ್ಪೀಡ್ ಏನಿತ್ತಲ್ವ ಅದರಿಂದ 4 ಟೈಮ್ಸ್ ಸ್ಪೀಡ್ ಜಾಸ್ತಿ ಆಯಿತು. ಲಿಟ್ರಲಿ ನಾನು ತುಂಬ ಲಕ್ಕಿ. ಯಾಕಂತ ಹೇಳಿದ್ರೆ ಆ ಒಂದು ಇನ್ಸಿಡೆಂಟಲ್ಲಿ ನಾನು ಉಳ್ಕೊಂಡಿದ್ದೆ. ಯಾಕಂದ್ರೆ ಸೀದಾ ಹೋಗಿದ್ದರೆ ನಾನು ಕೆಳಗಡೆ ಬೀಳ್ತಿದ್ದೆ ಪ್ರಪಾತಕ್ಕೆ. ನಾನೇ ಒಂದು ಪಾಯಿಂಟಲ್ಲಿ ರೈಟ್ ಸೈಡಿಗೆ ಜಂಪ್ ಮಾಡ್ಕೊಂಡು ಕಂಪ್ಲೀಟ್ ಇದೆಲ್ಲ ಹೋಗಿತ್ತು.
ಮತ್ತು ಕಂಪ್ಲೀಟ್ಲಿ ಲಿಗಮೆಂಟ್ ಟೈರ್ ಆಗಿತ್ತು. ಸೊ ಒಂದು 6 ತಿಂಗಳ ರೆಸ್ಟ್, ಅದ್ರ ಮಧ್ಯೆ ಸುಮಾರೆಲ್ಲ ಪ್ರೊಡಕ್ಷನ್ ಅಗೈನ್ ಟೇಕ್ ಕೇರ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಮತ್ತು ನಮ್ಮ ಟೆಕ್ನಿಕಲ್ ಟೀಮಲ್ಲಿ ನೆಕ್ಸ್ಟ್ ಉಳಿದಿದ್ದು ಸರ್, ನಮ್ಮ ಈಗ ಟೆಕ್ನಿಷಿಯನ್, ಮೇಜರ್ ಟೆಕ್ನಿಷಿಯನ್ ಆಯಿತು ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ನ ಹುಡುಗರು, ಅಥವಾ ನಮ್ಮ ಲೈಟ್ ಬಾಯ್ಸ್ಗಳು, ಅಥವಾ ಜಿಮ್ಮಿ ಮತ್ತು ಅದನ್ನೆಲ್ಲ ಪಿಕ್ ಮಾಡೋರು. ರಾಘವೇಂದ್ರ ಸರ್ ಯಾವುದೋ ಒಂದು ಲೊಕೇಶನಲ್ಲಿ ನಾವು ಹೋಗಲಿಕ್ಕೆ 3 ದಿನ ರಸ್ತೆ ಮಾಡಿದ್ರು ಪಾಪ ಅವರು. ನಮ್ಗೆ ಹೋಗ್ಲಿಕ್ಕೆಲ್ಲ ಹಗ್ಗ ಇಳಿಸಿ ಎಲ್ಲ ಕರ್ಕೊಂಡು ಹೋದ್ರು. ಅಲ್ಲಿ ಜಿಮ್ಮಿನ ಆ ವೆಯ್ಟನ್ನ ಎತ್ಕೊಂಡು ಹೋಗೋದಿದೆಯಲ್ಲ, ಯಾವುದೋ ಒಂದಿನ ನಾನು ಹೀಗೆ ನಮ್ಮ ಟೀಮ್ ಹತ್ರ ಮಾತಾಡಿ, ಮಗ ಇವತ್ತು ರಾತ್ರಿ ಎಲ್ರಿಗೂ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕಂತ ನೆಕ್ಸ್ಟ್ ಡೇ ಬಂದ್ಕೊಂಡು ಇನ್ನೂ ಎನರ್ಜಿ ಇಲ್ಲ ಅಣ್ಣ, ಥ್ಯಾಂಕ್ ಯು ಅಣ್ಣ, ಎನರ್ಜೆಟಿಕ್ ಆಗಿದ್ದೀವಿ ಅಂತ. ಯಾಕಂತ ಹೇಳಿದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್. ನಾವು ನಾರ್ಮಲಲ್ಲಿ ಹೋಗಿ ಬರಲಿಕ್ಕೆ ನಮಗೆ 15 ನಿಮಿಷ 20 ನಿಮಿಷ ಬೇಕಾಗುವಾಗ ಅಷ್ಟು ವೆಯ್ಟನ್ನು ಆರ್ಟ್ ಡಿಪಾರ್ಟ್ಮೆಂಟ್ ಮತ್ತು ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ಆ ಲೊಕೇಶನಿಗೆ ತಗೊಂಡೋಗಿ ಮಾಡೋದು ತುಂಬಾ ಡಿಫಿಕಲ್ಟ್. ಥ್ಯಾಂಕ್ ಯು ಸೋ ಮಚ್. ಮತ್ತು ಸ್ಪೆಷಲಿ ನಮ್ಮ ಟೀಮ್, ಪ್ರೊಡಕ್ಷನ್ ಟೀಮ್, ಯಾಕಂದರೆ ಅವ್ರು ಎಲ್ಲ ಕೆಲಸನೂ ಮಾಡಿದ್ದಾರೆ. ಆರ್ಟ್ ಡಿಪಾರ್ಟ್ಮೆಂಟ್ ಕೆಲಸನ ಲಗೇಜ್ ಎತ್ತೋದ್ರಿಂದ ಹಿಡಿದು, ಊಟ ಕೊಡೋದ್ರಿಂದ ಹಿಡಿದು, ಡ್ರೈವರಿಂದ ಹಿಡಿದು A to Z ಕೆಲಸಕ್ಕೆ ಸುನೀಲ್, ಆರ್ಯನ್, ಮಂಜು, ನಮ್ಮ ಮಂಜು ಆರ್ಯನ್ ಅವನೇ, ಸೂರಜ್, ಸಚಿನ್, ಸೊ ನಮ್ಮ ಎಂಟೈರ್ ಟೀಮ್, ಡೈರೆಕ್ಷನ್ ಟೀಮ್ ಅವರು, ಯಾಕಂದರೆ ಅವ್ರ ಎಫರ್ಟ್ ನಾರ್ಮಲಿ ನಮ್ಗೆ ಗೊತ್ತಾಗಲ್ಲ, ಅವ್ರಿಲ್ಲದೆ ಯಾವುದು ಕೆಲಸನೇ ಆಗಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಸ್ಪೆಷಲ್ ವ್ಯಕ್ತಿ ನಾನು ಥ್ಯಾಂಕ್ಸ್ ಹೇಳಲಿಕ್ಕಿದೆ. ಯಾಕಂತ ಹೇಳಿದ್ರೆ ಶೂಟಿಂಗ್ ಆದ ನಂತರ ನನಗೆ ಆಲ್ಮೋಸ್ಟ್ ಡಾಕ್ಟರ್ ಹೇಳಿದ್ರೆ ನೀವು ಆಪ್ರೇಷನ್ ಮಾಡ್ಕೊಳ್ಳಿ ಕಾಲನ್ನ, ಇಲ್ಲ ಅಂತ ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿದ್ರು. ಸೊ ಆ ಟೈಮಲ್ಲಿ ನಾವು ಪ್ರೊಡಕ್ಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಮೂಮೆಂಟ್ ಆದಾಗ ನನಗೆ ಅನಿಸ್ತು, ನನ್ನ ಕಾಲು ಆಪ್ರೇಷನ್ ಮಾಡ್ಕೊಳ್ಳೋದಕ್ಕಿಂತ ಜಾಸ್ತಿ ಪ್ರಾಜೆಕ್ಟನ್ನು ಫಿನಿಷ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆ ಪಾಯಿಂಟ್ ಟೈಮಲ್ಲಿ. ಸೊ ಫ್ರ್ಯಾಕ್ಚರ್ ಲೆಗ್ಗಲ್ಲಿ ನಾವು ಆಲ್ಮೋಸ್ಟ್ ಶೂಟಿಂಗ್ನ ಫಿನಿಷ್ ಮಾಡಿದ್ವಿ, ಕಾಲಿಗೆ ಬ್ಯಾಂಡೇಜ್ ಕಟ್ಟು ಇದೆಲ್ಲ ಮಾಡ್ಕೊಂಡು. ಶಬೀರ್ ಬಾಯ್ ಅಂತ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ಒಬ್ಬರು ಇದ್ದಾರೆ. ಪ್ರತಿದಿನ ಸರ್ ಶೂಟಿಂಗ್ ಹೋದ ಕೂಡಲೇ ಏನೋ ಒಂದು ಅವರು ಆಯಿಲ್ ತಂದು ಬಿಸಿ ಏನೆಲ್ಲ ಮಾಡಿ ಇದು ಮಾಡೋರು. ಲಂಚ್ ಬ್ರೇಕಲ್ಲಿ ಎಲ್ಲ ಊಟಕ್ಕೆ ಹೋಗ್ತಿದ್ರು ಅವರು, ನನ್ನ ಕಾಲನ್ನ ಮತ್ತೆ ವಾಪಸ್ ಮಾಡಿ ಅದನ್ನು ಲೆವೆಲಿಗೆ ತಂದಿದ್ದು ಶಬೀರ್ ಬಾಯ್. ಶಬೀರ್ ಬಾಯ್, ಐ ಲವ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ನಾನು ನಿಮಗೆ ಕ್ರೆಡಿಟ್ ಹೇಳಿಲ್ಲ ಅಂತ ಹೇಳಿದ್ರೆ ಲಿಟ್ರಲಿ ಐ ಫೀಲ್ ಲೈಕ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಲಾಸ್ಟ್ದಾಗ ಬಂದು ನಮ್ಮ ಟೀಮ್, ಮೇಘಾ, ಅರ್ಜುನ್ ಸರ್, ಆ್ಯಂಡ್ ವಿರಾಟ್, ಶಿವಾನಿ, ಅಶ್ವಿನಿ ಮತ್ತು ಬಿ ಸುರೇಶ್ ಸರ್. ಯಾಕಂತ ಹೇಳಿದ್ರೆ 2 ಲ್ಯಾಂಗ್ವೇಜಲ್ಲಿ ಸಿನಿಮಾ ಮಾಡೋದಂತ ನಾವು ಡಿಸೈಡ್ ಮಾಡೋದು ತುಂಬ ಈಸಿ. ಬಟ್ ಆ ಲ್ಯಾಂಗ್ವೇಜಿಗೆ ರೆಸ್ಪೆಕ್ಟ್ ಕೊಟ್ಟು ಅವ್ರು ನಮ್ಮಲ್ಲಿ ಉಡುಪಿಗೆ ಬಂದು ಆ ಲ್ಯಾಂಗ್ವೇಜನ್ನು ಕಲಿತು, ಅವ್ರು ನನಗೆ ಒಂದಿನ ವೀಡಿಯೋ ಕಾಲಲ್ಲಿ ಒಬ್ಬರ ಕನ್ನಡ ಟೀಚರ್ನ ಇಂಟ್ರೊಡ್ಯೂಸ್ ಮಾಡೋದು. ಏನು ಕೇಳಿದ್ರೆ, ನಾವೆಲ್ಲ ಒಂದು ಟೀಮ್ ಅಪ್ ಆಗಿ ಒಂದು ಟೀಚರ್ನ ಅಸೈನ್ ಮಾಡ್ಕೊಂಡಿದ್ದೀವಿ, ಅವ್ರ ಹತ್ರ ಡೈಲಿ 1 hour ನಾವು ಟೈಮ್ ತಗೊಂಡು ಕನ್ನಡ ಕಲಿತಿದ್ದೀವಿ ಅಂತೇಳಿ. ಸ್ಪೆಷಲ್. ಆ್ಯಂಡ್ ಮೇಘಂಗೂ ಮರಾಠಿಯಿಂದ ಒಂದು ಟೀಚರ್ನ ಕೊಟ್ಟು, ಸೊ ತುಂಬ ಎಫರ್ಟ್ ಹಾಕಿದ್ದೆ 2 ಲ್ಯಾಂಗ್ವೇಜ್ ಮಾಡುವಾಗ. ಸೊ ನಿಮ್ಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾಕ್ಕೆ ನೀವೆಲ್ಲ ಇನ್ನೂ ಸಪೋರ್ಟ್ ಮಾಡಿ, ನಿಮ್ಮೆಲ್ಲರ ಸಪೋರ್ಟಿಂದನೇ ನಾವು ಬೆಳೆಯೋಕ್ಕಾಗೋದು. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್. ಎಸ್.